ಕೆಂಪಗಿರಿ ಕೆರೆ ಕಲುಷಿತ ನೀರಿನಿಂದ ಜನರು ಕಂಗಾಲು. ನೀರು ಕುಡಿದ್ರೆ ರೋಗ, ತೊಳ್ಕೊಂಡ್ರೆ ಚರ್ಮ ಹಾಳು. ಲಾರ್ಡ್ ಸಾಹೇಬ್ರು ಬರ್ತಾರೆ ಅಂತಿದ್ದಾರೆ. ಒಮ್ಮೆ ಈ ಕೆರೆ ನೋಡಿ ಸ್ವಲ್ಪ. ಒಂದೊಮ್ಮೆ ಈ ಕೆರೆ ಊರಿನ ಹೆಮ್ಮೆಯಾಗಿತ್ತು. ಹತ್ತಿರದ ಹಳ್ಳಿಗಳ ಜನರು ಜಾನುವಾರು ತೊಳೆಯೋದಕ್ಕೆ, ಜಾನುವಾರುಗಳಿಗೆ ನೀರು ಕುಡಿಸೋದಕ್ಕೆ ಬರ್ತಿದ್ರು. ಆದ್ರೆ ಇವತ್ತು ಅದೇ ಕೆರೆ ನೋಡಿದ್ರೆ ಕಣ್ಣೀರು ಬರೋ ಪರಿಸ್ಥಿತಿ ಉಂಟಾಗಿದೆ. ಅದು ಯಾವ ಕೆರೆ ಅಂತಿದ್ದೀರಾ? ಈ ಸ್ಟೋರಿ ನೋಡಿ. ಧಾರವಾಡ ತಾಲೂಕಿನ ನಿಗದಿ ಗ್ರಾಮದ ಕೆಂಪಗೆರೆ. ಈ ಕೆರೆಯ ನೀರಿನಲ್ಲಿ ಕಾಲಿಟ್ರೆ ಸಾಕು ಚರ್ಮ ರೋಗ ಬರ್ತಿದೆಯಂತೆ. ಜಾನುವಾರಕ್ಕೆ ನೀರು ಕುಡಿಸೋ ರೈತರು ಹೆದರಿ ಓಡಿ ಹೋಗ್ತಿದ್ದಾರೆ. ಜನರು ತೊಳ್ಕೊಳ್ಳೋಕೆ ಹೋಗೋದು ಬಿಟ್ಟಿದ್ದಾರೆ. 8 ವರ್ಷಗಳ ಹಿಂದಿನ ಕೆರೆ ಇವತ್ತು ಕಲುಷಿತದ ಗದ್ದೆ ಆಯ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೊದಲು ನಾವು ಎತ್ತುದನ್ನ ತೊಳೆಯೋದಕ್ಕೆ ಬರ್ತಿದ್ವಿ, ನೀರು ಕುಡಿಸೋದಕ್ಕೆ ಇಲ್ಲಿಗೆ ಬರ್ತಿದ್ವಿ ಸರ್. ಈಗ ಬಿಟ್ಬಿಟ್ಟಿದ್ದೀವಿ. ಕೆರೆಯಲ್ಲಿ ಕಲುಷಿತ ನೀರು ತುಂಬಿ ಚರ್ಮ ರೋಗ ಬರ್ತಾ ಇದೆ. ಯಾರು ಇತ್ತ ಗಮನ ಕೊಡ್ತಾ ಇಲ್ಲ. ನಾವು ಪಕ್ಕದ ಹಳ್ಳಿಯಿಂದಲೂ ಜನರು ಬರ್ತಿದ್ರು. ಈಗ ಬರುವ ಧೈರ್ಯ ಕೂಡ ಮಾಡ್ತಿಲ್ಲ. ಕೆರೆಯ ನೀರು ಚರಂಡಿ ಸೇರಿ ಕಪ್ಪಾಗ್ಬಿಟ್ಟಿದೆ. ದನ ತೊಳ್ಕೊಂಡ್ರು ಚರ್ಮದ ಗಾಯ ಬರ್ತಿದೆ ಸಾರ್ ಅಂತಿದ್ದಾರೆ ಇಲ್ಲಿಯ ಜನರು. ಇವತ್ತು ಸಿಗಿಯುಣಿವಿ ವಿಶೇಷ ನಮ್ಮ ಒಂದು ಸೂಚನೆ ಏನಂದ್ರೆ, ಸರ್ಕಾರದ ಲೆವೆಲ್ನಾಗ ತಿಳಿಸೋದು ಏನಂದ್ರೆ, ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತಿಯವರು ಇದಕ್ಕೆ ಮೀನಾ ಬಿಡಿಸಿ ಅದ್ರದ್ದು ಎಲ್ಲ ಏನು ಪ್ರಾಪರ್ಟಿ ಯಾರು ಕೊಟ್ಟರೆ ಯಾರು ತೊಗೊಂಡ್ರೆ ಇನ್ನೂ ಮಟ್ಟ ಗೊತ್ತಾಗಿಲ್ಲ. ಅದಕ್ಕೆ ದಯವಿಟ್ಟು ಈ ಕೆಲಿಯೇರಿ ಕೆರೆ, ಉಣಕಲ್ಲಿನಂಥ ಕೆರೆಗೆ ಒಂದು MLAಗಳು ಇದ್ದವರು ಸುತ್ತಲೂ ಫುಟ್ಪಾತ್ ಮಾಡಿ ಅಡ್ಡಾಡಕ್ಕೆ ವ್ಯವಸ್ಥಿತವಾಗಿ ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದಕ್ಕೆ ಈ ಗ್ರಾಮದೊಳಗೆ ಇಲ್ಲೇ ನಮ್ಮ MLA ಅವರು, ಶಾಸಕರು ಸಾಕಷ್ಟು ಮಂದಿ ಅಡ್ಡಾಡ್ತಾ ಇರ್ತಾರೆ. ಅವ್ರು ಯಾರು ಇದ್ರ ಬಗ್ಗೆ ನಮ್ಮ ಗ್ರಾಮಸ್ಥರ ಅವಾಗವಾಗ ಸ್ವಲ್ಪ ಪಂಚಾಯತಿ ವಿಷಯ ತಿಳಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಈ ನೀರು ಕೆಟ್ಟ ಹೋಗಿಬಿಟ್ಟೈತಿ. ಎಲ್ಲ ಪೈಖಾನಿ, ಒಳಚರಂಡಿ. ಮತ್ತು ಈಗ ಸೆಂಟ್ರಲ್ ಗೌರ್ಮೆಂಟ್ದವರು ಒಟ್ಟಾರೆ ಮಲ ವಿಸರ್ಜನೆ ಬೈಲ್ದಾಗ ಮಾಡಬಾರ್ದಂತ ಒಂದು ರೂಲ್ಸ್ ಮಾಡ್ಯಾರ. ಸ್ವಚ್ಛತೆಯನ್ನು ಕಾಪಾಡ್ರಿ ಅಂತಾರೆ. ಅದಕ್ಕೆ ನಮಗೆ ದಯವಿಟ್ಟು ಒಂದು ಇದು ಶೌಚಾಲಯನ, ಸಾರ್ವಜನಿಕ ಶೌಚಾಲಯ ಆಗಬೇಕು. ಒಂದು ಈ ಕೆರೆ ಅಕ್ಕಪಕ್ಕದೊಳಗೆ ಒಂದು ಗ್ರಾಮ ಪಂಚಾಯತಿ ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕದಾಗ ಒಂದು 2 ಲೇಡೀಸ್ ಜೆಂಟ್ಸ್ ಶೌಚಾಲಯ ಆಗಬೇಕು ರಿಸೆಸ್ ಹೋಗಕ್ಕೆ. ಆಮ್ಯಾಗ ಈ ಕೆರೆ ಪರಿಸ್ಥಿತಿ ಅಂತೂ ಭಾಳ ಕೆಟ್ಟೈತಿ. ಅದಕ್ಕೆ ಈ ಕೆರೆ ಅಭಿವೃದ್ಧಿಗೆ ದಯಮಾಡಿ ನಾವು ಏನು ಕೇಳ್ಕೊಳ್ಳೋದಂದ್ರೆ, ಅಗದಿ ಪದ್ಧತಿರಾಗಿ ಇದಕ್ಕೆ ಹುಲಿಯಾರದ ಕಟ್ಟಡ ನಿರ್ಮಾಣ ಮಾಡಿ, ಇದೊಂದು ಅಗದಿ ದನ ಕರ ಜಳಕಕ್ಕೆ ಬಂದವ್ರು ಏನೋ ಸಾರ್ವಜನಿಕ ಕಡೆ ಉಳಿ ಪಾದಯಾತ್ರೆ ಹೋಗೋರಿರ್ತಾರೆ, ಉಳಿಗೆ ಹೋಗೋರಿರ್ತಾರೆ. ಇಲ್ಲಿ ಸ್ನಾನ ಮಾಡುವಂಗ ಸುವ್ಯವಸ್ಥೆ ಮಾಡಿ ಇದಕ್ಕೆ ಸ್ವಚ್ಛತೆಯನ್ನು ಕಾಪಾಡುವಂಗ ಇದಕ್ಕೆ ವ್ಯವಸ್ಥಿತವಾಗಿ ಒಂದು ಸರ್ಕಾರದ ಲೆವೆಲ್ನಾಗ ನಾವು ಕೇಳ್ಕೊಳ್ಳೋದೇನಂದ್ರೆ, ಇದು ಎಲ್ಲ ಉಳಿಯುವ ಸ್ಥಳ ಇರೋದ್ರಿಂದ ಎಲ್ಲರಿಗೆ ಅನುಕೂಲ ಆಗುವಂಗ ಇದನ್ನು ಕೆರೆ ಸ್ವಚ್ಛ ಮಾಡಿ ಈ ಗಲೀಜು ನೀರು ಬರಲಾರ್ದಂಗ ಮಾಡಬೇಕಾಗಿತ್ತು. ಏನೋ ಒಂದು ಕಾರಣಾಂತರದಿಂದ ಅದು ಪೆಂಡಿಂಗ್ ಐತಿ. ಅದು ಈಗ ಯಾಕೆ ಉಳಿತೋ ಏನಾಗಿತ್ತೋ ಗೊತ್ತಾಗಿಲ್ಲ. ಈ ವೇಸ್ಟೇಜ್ ನೀರು ಹಿಂಗೆ ತೆಳಗೆ ನಮ್ಗೆ ಹಳ್ಳಕ್ಕೆ ಹೋಗ್ತೈತಿ. ಹಿಂಗೆ ಹಳ್ಳ ಕುಡಿಸಿರ ಈಗ ಹಿಂಗೆ ಹೊಕ್ಕಿತ್ತು. ಇದೆಲ್ಲ ಈಗ ನಮ್ಮ ದನಕರಕ್ಕೆ ಕುಡಿಯಾಕೆ ನೀರಿನ ಅಸ್ತವ್ಯಸ್ತ ಆಗೈತಿ. ದಯಮಾಡಿ ಇದನ್ನು ಸರ್ಕಾರದ ನೇತೃತ್ವಗಳಿಗೂ ತಿಳಿಸ್ತೀವಿ, ಗ್ರಾಮ ಪಂಚಾಯತಿ ಲೆವೆಲ್ನಾಗೂ ತಿಳಿಸ್ತೀವಿ. ಮತ್ತು ಇದು ಇನ್ನೂ ಮಟ್ಟ ಇಂಪ್ರೂವ್ಮೆಂಟ್ ಆಗಿಲ್ಲ. ಇದನ್ನು ಇಂಪ್ರೂವ್ಮೆಂಟ್ ಮಾಡೋಕೆ ಸ್ವಲ್ಪ ನಮ್ಮ ಯಾರೋ ಇಲ್ಲಿ ಉಸ್ತುವಾರಿ ಸಚಿವರು ಇರ್ಬೋದು, MLA ಅವರು ಇರ್ಬೋದು, ಇದನ್ನು ನಿಗಾ ವಹಿಸಿ ನಮ್ಮ ಇವತ್ತು MP ಅವರು ಇರ್ಬೋದು, ಎಲ್ಲರೂ ಇಲ್ಲಿ ಈ ರೋಡ್ ಹಿಡಿದು ಅಡ್ಡಾಡ್ತಾರೆ. ಇದು ಭಾಳ ಅನುಕೂಲ ಐತಿ ಎಲ್ಲ ರೈತರಿಗೆ. ಇದೊಂದು ಸ್ವಚ್ಛತೆಯನ್ನು ಮಾಡಿಸಿ ನಮಗೆ ದನಕರಕ್ಕೆ ಇದಕ್ಕೆಲ್ಲ ಹುಲಿಯಾರ್ದು ಕಲ್ಲಿ ಪಿಚಿಂಗ್ ಆಗಿಸಿ ಇದಕ್ಕೊಂದು ಸರ್ಕಾರದಿಂದ ಒಂದು ಬಜೆಟ್ ಹಾಕಿ ಒಂದು ಅನುಕೂಲತೆ ಮಾಡಿಕೊಡ್ಲಿ. ಇದಕ್ಕೆ ಹುಲಿಯಾರ್ದ ನಮ್ಗೆ ಕುಂದ್ರಾಕ ನಿಂದ್ರಾಕ ವಯಸ್ಸಾದವ್ರು ಇರ್ತಾರೆ, ಅವರಿಗೆಲ್ಲ ಒಂದು ಸ್ವಲ್ಪ ಕುಂದ್ರುವಂಗೆ ಅವಕಾಶ ಮಾಡಿ ಕೊಡಬೇಕು. ಮತ್ತು ಅವು ಚೇರ್ಸ್ ಅವು ಎಲ್ಲ ಹಾಕಿ ಇದಕ್ಕೆ ಗಿಡ ಹಚ್ಚಿ ಒಂದು ಅಗದಿ ಶಿಸ್ತನ್ನು ಕಾಪಾಡುವಂಗೆ ಮಾಡಿಕೊಡ್ಲಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ. ತಮ್ಮ ಹೆಸರು? ಚನ್ನಪ್ಪ ಪಕ್ಕೀರಪ್ಪ ಜಗದಪ್ಪನವರು. ಗ್ರಾಮದಲ್ಲಿ ಪಂಚಾಯಿತಿ ಇದ್ರೂ ಕೆಲಸ ಕಾಣೋದೇ ಇಲ್ಲ ಅಂತ ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೇಲ್ನೋಟಕ್ಕೆ ಮಾತ್ರ ಸ್ವಚ್ಛತೆ ಮಾಡಿದ್ರೂ ಒಳಗೆ ಹೊಲಸು ಕಸ ತುಂಬಿ ತುಳುಕ್ತಾ ಇದೆ. ಜನರ ಮಾತನ್ನ ಶಾಸಕ ಸಚಿವರಾದ ಸಂತೋಷ್ ಲಾಡ್ ಸಾಹೇಬ್ರು ಗಮನ ಕೊಟ್ರು ಅಂದ್ರೂ ಯಾವುದೇ ಫಲ ಸಿಕ್ಕಿಲ್ಲ ಅಂತೆ. ಸಾಹೇಬ್ರು ಬರ್ತಾರಂತೆ, ಈಗ್ಲಾದ್ರೂ ಈ ಕೆರೆ ಪರಿಸ್ಥಿತಿ ನೋಡ್ತಾರಾ ಗೊತ್ತಿಲ್ಲ ಸರ್. ಭಾಷಣ ಮಾಡ್ತಾರೆ, ಹೋಗ್ತಾರೆ ಅಂತಾರೆ ಇಲ್ಲಿಯ ಜನರು.
ನೋಡ್ರಿ ನೀವು ಊರೊಳಗಿಂದ ಗಲೀಜ್ ನೀರ್ ಬರತಿ, ಅದಾದ ಕಾರಣ ನೀರೆಲ್ಲ ಕೆಟ್ಟಾವ. ಒಳಗ ನಾವು ಕೈ ಕಾಲು ತಗೊಳಕ್ ಹೋಗಂದ್ರ ಎಲ್ಲ ಮೈ ಕೈ ಕೆಸಾತಾವ. ದನ ಸಾಕ್ ನೀರ್ ಕುಡಿಯತಿಲ್ಲ, ಊರಾಗ ಹೊಲಸ್ ನೀರ್ ಬರೋ ಸಂಬಂಧ ಈ ನೀರ್ ಹೊರ ಹಾಕ್ಬೇಕು. ನಾವು ಯಾವ್ದೋ ಪರಿಸ್ಥಿತಿಯಿಂದ ಇದಕ್ ಬೋರ್ ನೀರ್ ಬಿಟ್ಟು ಕಾಸ್ ನಾವು ಸ್ವಚ್ಛ ನೀರ್ ಇಟ್ರೆ ದನ ನೀರ್ ಕುಡಿತಾವ, ಕೈ ಕಾಲು ತಗೋತೀವಿ ನಾವು ಮನುಷ್ಯರ ಬಂದ್ರೆ. ಯಾವ್ದ ಕಾರಣ ಇದೇನಿಲ್ಲ, ಊರ ನೀರ್ ಯಾವ್ದೋ ಬಂದ್ರು ಒಟ್ಟು ಹೊರ ಹಾಕ್ಬೇಕು ನೀರ್ದನ್ನ. ಗಲೀಜ್ ನೀರ್ ಗಟ್ರ ನೀರ್ ಯಾವ್ದೋ ಬರಬಾರ್ದು ಒಳಗಿಲ್ಲಿ. ಆ ಬಂದಂತ ನೀರೆಲ್ಲ ಹಳಕ್ ಕಾಸ್ಬೇಕು. ಸ್ವಚ್ಛದಾದ ನೀರ್ ಮಾತ್ರ ಅಷ್ಟೇ ಇಲ್ಲಿ ಇಡ್ಬೇಕು. ಅಂದ್ರೆ ನಾವು ಇಲ್ಲಿ ಸುರಕ್ಷತೆ ಇರ್ತಾವ, ದನ ಕರ ನೀರ್ ಕುಡ್ತೇವೆ, ನಾವು ಮೈ ತೊಯ್ತೇವಿ, ನಾವು ಕೈ ಕಾಲು ತಕ್ಕೋತೇವೆ. ಇದ್ರೊಳಗ ನಾವು ಮೊದಲ ಸಿಮೆಂಟ್ ಗಟ್ರ ಊರ ಇದ್ದಿದ್ದಲ್ಲ, ಮೊದಲ ಮಣ್ಣಿನ ಗಟ್ರ ಇದ್ದು ಕಾರಣ ಎಲ್ಲ ಫಿಲ್ಟರ್ ಆಗಿ ಬರ್ತೈತಿ ನೀರ್ ಹೊರಗದ. ಹೊಲಸ ಅಲ್ಲೇ ಊರ ನಿಂದಿರ್ತಿರ್ತದ. ಈ ಸಿಮೆಂಟ್ ಗಟ್ರ ಯಾವ ಅದಲ್ಲ, ಅವಾಗಿಂದ ಹೊಲಸ ಎಲ್ಲಾ ಟಾಯ್ಲೆಟ್ ನೀರ್ ಸದ್ಯಕ್ಕೆಲ್ಲ ಇದಕ್ಕ ಬರ್ತೈತೆ. ಆದ ಕಾರಣ ನೀರೆಲ್ಲ ಕೆಡತಾರ ಇದ್ರೊಳಗ. ಹೇಳಿ ಅವ್ರಿಗೆ ಮಿನಿಸ್ಟರ್ ಹೇಳ್ತೀವಿ, ದೊಡ್ಡ ಗಟ್ರ ಮಾಡಿ ಕಾಸ ಹಳ್ಳಕ್ ಕೊಡ್ತೇವೆ ಅಂದಾರ. ಆದ ಕಾರಣ ಇನ್ನೂ ಅದ್ರ ಅನ್ನ ಬಂದಿಲ್ಲ ಏನ್ ಬಂದಿಲ್ಲ ಗೊತ್ತಿಲ್ಲ ನಮಗ. ಅದ್ರ ಸಂಬಂಧ ಪೆಂಡಿಂಗ್ ಐತ್ರಿ. ಹಂಗಾಗಿ ಅದು ಹೇಳ್ತೇವಲ್ರಿ, ಮನಿ ಮಾಡೇವಿ, ಅವ್ರು ಮಾಡ್ತೇವೆ ಅಂದಾರ. ಮಿನಿಸ್ಟರ್ ಬಂದಾಗ ಮಾತಾಡ್ತೇವಿ, ಹೇಳ್ತೇವಿ. ಇದು ದೊಡ್ಡ ಅನುದಾನ ಬೇಕಾಕತಿ. ಆದ ಕಾರಣ ಮಿನಿಸ್ಟರ್ ಮೇಲೆ ಮಾತಾಡ್ಕಾಸ ಇದಕ್ಕೆ ಹಳ್ಳ ಕಾಸು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ. ಅದನ್ನು ಮಾಡಬಹುದ್ರಿ ಅವ್ರ. ಮತ್ತ ಅದನ್ನ ಮಾಡ್ಯಾರ ನಿಮ್ ಬಿಡಕ್ ಬರೋದಲ್ಲ, ಇದನ್ನ ಮಾಡಬಹುದ. ಕೇಳಲ್ರಿ, ನಾವು ಕೇಳ್ತೇವೆ, ನೀವು ಬರ್ರಿ, ಎಲ್ಲ ಕೂಡ ಕೇಳಲ್ಲ. ಅದಕ್ಕೆ ಸಂಬಂಧ ಐತಿ. ನಿಮ್ಮ ಹೆಸರು ಹೇಳ್ರಿ? ಬಕ್ಕೀರಪ್ಪ ಶಿವಲಿಂಗಪ್ಪ ಕೋರಿ. ನಮ್ಮದೊಂದೇ ಒಂದು ಬೇಡಿಕೆ ಸಾರ್, ಕೆರೆ ಸ್ವಚ್ಛ ಮಾಡಿ ಹಳೆಯ ಅದ್ಧೂರಿ ಕೆರೆಯನ್ನ ಮಾಡ್ಕೊಡಿ ಅನ್ನೋದು. ಹೊತ್ತ ಊರ ನೀರು ಹೋಗಾಕತ್ತ, ನೀರು ಕೆಡಾಕತ್ಬಿಟ್ಟೈತಿ. ದನಗಳು ಮುಗಿಸಿ ನೋಡುವಲ್ಲ ಹಂಗಾಗೈತಿ ಅದು ನೀರು. ಅದಕ್ಕೆ ನೀರು ಎತ್ತಾಗ ಹಳಕ್ ಪಾರ್ ಮಾಡಿದ್ರ ಈ ನೀರು ಸುಕ್ಸು ಉಳಿತೈತಿ, ಚಲೋ ನೀರು ಅನ್ನೋದಕ್ಕೆ ಇದ ಉದ್ದೇಶ. ಮಿನಿಸ್ಟ್ರಿಗೆ ಹೇಳಿವ್ರಿ, ಆ ಗಟ್ರ ಮ್ಯಾಗಿನ ಗಟ್ರ ಕೊಡ್ತೇವೆ ಅಂದಿದ್ರು ಮೆಂಬರ್ಗಳು. ಮ್ಯಾಗಿನ ಒಂದು ಗಟ್ರ ಕೊಟ್ಟ, ಮ್ಯಾಗಡೆ ನೀರು ಮಡ್ಡಿ ನೀರು ಬಂದಿದ್ದು ಒಳಗೆ ಹಾಕ್ತೇವ್ರಿ, ಇದನ್ನ ಮುಂದೆ ಹಾಕ್ತೇವ್ರಿ. ಇಲ್ಲೇ ಹೊಯ್ಸ್ಬಿಟ್ಟಾರ ಅದನ್ನ. ಬಂದಾಗ ಮಿನಿಸ್ಟ್ರಿಗೆ ಹೇಳಿವ್ರಿ ನಾವು. ಈಗ ನೀರಾಗ ಹೋದ್ರೆ ಏನಾಕತ್ರಿ? ನೀರಾಗ ಹೋದ್ರೆ ಕಾಲ್ ಕೆರ್ಸೋದು, ಅವು ಮೂಸೆ ನೋಡ್ಲಂಗ ಐತ್ರಿ, ಮುಕ್ಳಿ ಮುಟ್ಲಂಗ ಐತಿ ಅದ್ ನೀರಿಗೆ. ಜನಗಳಿಗೆ ಹೆಂಗ್ ತೊಂದರೆ ಆಗೈತೆ ಅಂದ್ರೆ ಎರಡು ಊರಿಗೆ ಬಾಳ ಈಸ್ ಹಾಕೋದು. ಎಲ್ಲಾರು ಈಸ್ ಹಾಕ್ತಿದ್ವಿ, ದನಗಳು ಮೈ ತಿಳ್ತಿದ್ವಿ, ದನಗಳು ಹೋಗ್ಲಂಗ ಐತಿ. ಜನರ ಕಣ್ಣೀರಿನ ಕಥೆ ಇದಾಗಿದೆ. ಒಮ್ಮೆ ಜೀವದ ಮೂಲವಾಗಿದ್ದ ಕೆರೆ ಇವತ್ತು ರೋಗದ ತಾಣವಾಗಿ ಬಿಟ್ಟಿದೆ. ನಿಗದಿ ಗ್ರಾಮದ ಜನರ ಆಶ್ರಯ ಒಂದೇ. ಅಧಿಕಾರಿಗಳು, ನಾಯಕರು ಇತ್ತ ಗಮನ ಕೊಟ್ಟು ಈ ಕೆರೆಯನ್ನ ಮತ್ತೆ ಜೀವಂತಗೊಳಿಸಬೇಕು ಅನ್ನೋದು. ಕೆಂಪಗಿರಿಯ ಈ ಕೆರೆ ಮತ್ತೆ ನೀರಿನ ಆಶೀರ್ವಾದ ಆಗುತ್ತಾ ಅಥವಾ ಕಸ ಕಲುಷಿತದ ಕಥೆಯಾಗಿ ಉಳಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ವರದಿ ಕೆಂಚಪ್ಪ ಮುಮ್ಮಿಗಟ್ಟಿ, ಶ್ರೀನಿಧಿ ನ್ಯೂಸ್, ಧಾರವಾಡ.